ಆಲ್ವೇಸ್ ಲವ್ ದರ್ಶನ್ ಅಷ್ಟೇ ಬಿಟ್ಬಿಡು. ತಲೆ ಕೆಡಿಸ್ಕೋಬೇಡ. ನಾವು ಯಾವ್ದು ಅಂದಿಲ್ಲಪ್ಪ, ತಲೆ ಕೆಡಿಸ್ಕೋಬೇಡ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ದರ್ಶನ್ ಸರ್ ಅಂತೂ ಸಪ್ಲೈಯರ್ ಮೇಲೆ ಕೈ ಮಾಡಿದ್ರು ಅಂತ ಒಂದು ವಿಷಯ ಕೂಡ ಹಿಂದೆ ಚರ್ಚೆ ಆಗಿತ್ತು. ದಯವಿಟ್ಟು ದರ್ಶನ್ ಸರ್ ಆ ಥರದವರಲ್ಲ. ಯಾಕೆಂತಂದರೆ ಒಬ್ಬ ಸಪ್ಲೈಯರ್ ಆಗಿ ಅಂತ ಹೇಳೋಕ್ಕಿಂತ ಎಷ್ಟೋ ಜನಗಳಿಗೆ ದಾನ ಧರ್ಮ ಮಾಡಿದಂಥ ದರ್ಶನ್ ಸರ್ ಇವತ್ತು ಒಬ್ಬ ಸಪ್ಲೈಯರ್ಗೆ ಕೈ ಮಾಡ್ತಾರ, ಅದು ಯಾವುದೇ ಕಾರಣಕ್ಕೂ ನಿಜಕ್ಕೂ ಸರಿಯಲ್ಲ ಅಂತ ಅನಿಸುತ್ತೆ. ಅಂದರೆ ಒಳ್ಳೆ ನಿಜಕ್ಕೂ ಸುದ್ದಿ ಯಾಕೋ ಸುಳ್ಳು ಅಂತ ಹೇಳೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ನೋಡಿ, ಯಾಕೆ ಅಂತಂದರೆ ದರ್ಶನ್ ಸರ್ ಮೇಲೆ ತುಂಬ ಆರೋಪಗಳಿವೆ. ಈಗಾಗಲೇ 1-2 ಮಾತ್ರ ಅಲ್ಲ. ದರ್ಶನ್ ಸರ್ನ ಏನು ತುಳಿಯೋ ಪ್ರಯತ್ನ ಇನ್ವೆಸ್ಟ್ಲಿ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಬೇಕಾಗಂತು. ಮುಂದೆ ಇನ್ನೂ ಹೇಳ್ತಾ ಹೋಗ್ತೀನಿ. ಜೊತೆಗೆ ಏನು ನಡೀತು ಅಲ್ಲಿ ಒಂದು ಪ್ರಿನ್ಸ್ ಹೋಟೆಲ್ನಲ್ಲಿ ನಡೀತಕ್ಕಂಥ ಒಂದು ಸುದ್ದಿ ಏನಿತ್ತು ಎಲ್ಲ ಹೇಳ್ತಾ ಹೋಗ್ತೀನಿ ಡೀಟೇಲಾಗಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೇ ಇರುತ್ತೆ ಅಂತ ಕೇಳ್ಕೊತೀನಿ. ಸ್ನೇಹಿತರು ನೋಡಿ, ಲಾಸ್ಟ್ ಟೈಮ್ ಕೂಡ ಎಲೆಕ್ಷನ್ ಟೈಮಲ್ಲೂ ಕೂಡ ಸುಮಲತಾ ಮೇಡಮ್ಗೆಲ್ಲ ತುಂಬ ಪ್ರಚಾರ ಮಾಡಿದರು. ತುಂಬ ಪ್ರಚಾರ ಮಾಡಿದಾಗೆಲ್ಲ ತುಂಬ ಖುಷಿಯಾಗಿತ್ತು. ಎಷ್ಟೆಷ್ಟೋ ಅವಮಾನಗಳನ್ನ ಕೂಡ ಸಹಿಸ್ಕೊಂಡಿದ್ರು ಆ ಟೈಮಲ್ಲಿ. ಯಾಕೆಂದರೆ ರಾಜಕೀಯ ವ್ಯಕ್ತಿಗಳು ಎಷ್ಟೋ ಜನ ದರ್ಶನ್ ಸರ್ ಮೇಲೆ ಈಗಲೂ ಕೂಡ ಕಿಡಿಕಾರ್ತಾನೆ ಇದ್ದಾರೆ. ಅದೆಲ್ಲ ಕೂಡ ನಿಮಗೂ ಕೂಡ ಗೊತ್ತೇ ಇದೆ. ದರ್ಶನ್ ಸರ್ ಒಂದು ಒಳ್ಳೆಯ ಗುಣ ಎಂಥದ್ದು ಅಂತ ಅಭಿಮಾನಿಗಳಿಗೂ ಕೂಡ ಗೊತ್ತಿದೆ. ಅವ್ರು ಯಾರಿಗೂ ಕೂಡ ಕೈ ಮಾಡೋದಲ್ಲ, ಎಷ್ಟೋ ಒಂದು ಸಮಾಜ ಸೇವೆಗಳನ್ನೂ ಕೂಡ ಮಾಡಿದ್ದಾರೆ, ಎಷ್ಟೋ ಅನ್ನದಾನ ಮಾಡಿದ್ದಾರೆ, ಎಷ್ಟೆಷ್ಟು ಕೂಡ ದಾನ ಧರ್ಮಗಳನ್ನ ಜನಗಳಿಗೆಲ್ಲ ಮಾಡ್ತಾ ಬಂದಿದ್ದಾರೆ. ಆದರೂ ಕೂಡ ಇಂಥದ್ರಲ್ಲಿ ದರ್ಶನ್ ಸರ್ಗೆ ಒಂದು ಇಂಥ ಅಪವಾದ ಬರ್ತಾ ಇದೆ ಅಂತಂದರೆ ಇಂಡಸ್ಟ್ರಿಲಿ ನಾವೊಂಥರ ನಂಬುವಂತಕ್ಕಂಥ ಒಂದು ವಿಷಯನ ಇದು. ನೋಡಿ, ಎಷ್ಟೋ ಜನ ನೀವು ಹೇಳ್ತಾ ಇರ್ತೀರಾ, ಕೆಲವರೆಲ್ಲ ದರ್ಶನ್ ಸರ್ ವಿರೋಧಿಗಳು, ಅವರು ಯಾರು ಗೊತ್ತಿಲ್ಲ, ದರ್ಶನ್ ಸರ್ ಈ ರೀತಿ ಮಾಡಿದ್ದಾರೆ, ನಿಜಕ್ಕೂ ಆ ರೀತಿ ಮಾಡಿರ್ತಕ್ಕಂಥದ್ದು ಆರೋಪ ಸರಿನಾ? ಯಾಕೆಂತಂದರೆ ಈಗ ನೋಡಿ, ದರ್ಶನ್ ಸರ್ ನನ್ನ ತಲೆಗೆ ವೆಪನ್ ಇಡಕ್ಕೆ ಬಂದಿದ್ರು, ದರ್ಶನ್ ಸರ್ ನನಗೆ ಈ ರೀತಿ ಗುಂಡಾಕಿ ಏನೋ ಕೊಲ್ಲಕ್ಕೆ ಬಂದಿದ್ರು ಗುಂಡಿಟ್ಕೊಂಡು. ನೋಡಿ, ದರ್ಶನ್ ಸರ್ ವಿಜಯಲಕ್ಷ್ಮಿ ಮೇಡಮ್ಗೂ ಕೂಡ ಕೈ ಮಾಡಿದ್ರು. ಅಲ್ಲ ನೋಡಿ, ಅದೆಲ್ಲ ಅವರ ಒಂದು ಫ್ಯಾಮಿಲಿ ಮ್ಯಾಟ್ರು ಇದ್ದೇ ಇರುತ್ತೆ, ಅದು ಬೇರೆ ವಿಷಯ. ಆದರೆ ನೋಡಿ, ದರ್ಶನ್ ಸರ್ ಈಗ ಪ್ರಿನ್ಸ್ ಹೋಟೆಲ್ಲೂ ಕೂಡ ಒಬ್ಬ ಸಪ್ಲೈಯರ್ ಬಾಯ್ ಮೇಲೆ ಕೂಡ ಕೈ ಮಾಡಿದ್ರು. ಇದೆಲ್ಲ ಎಷ್ಟೋ ಚರ್ಚೆ ಆಗಿತ್ತು ಹಿಂದೆ ಎಲ್ಲ. ಚರ್ಚೆ ಆದರೂ ಕೂಡ ಅದು ಹಾಗೆ ನೋಡಿ, ಜಗ್ಗೇಶ್ ಅವ್ರ ಮೇಲೂ ಕೂಡ ತುಂಬ ದಾಳಿಯಾಗಿತ್ತು. ಜಗ್ಗೇಶ್ ಅವ್ರ ಮೇಲೆ ಯಾಕೆ ದಾಳಿಯಾಗುತ್ತೆ ಅಂತಂದರೆ, ಏನೋ ದರ್ಶನ್ ಸರ್ ಬಗ್ಗೆ ಈ ರೀತಿ ಏನೋ ತಪ್ಪಾಗಿ ಮಾತಾಡಿದ್ಯಾ ಅಂತೆಲ್ಲ ತುಂಬ ದಾಳಿಯಾಗಿತ್ತು. ಅದ್ರ ಬಗ್ಗೆ ಇಂದ್ರಜಿತ್ ಲಂಕೇಶ್ ಅವರು ಕೂಡ ತುಂಬ ಮೀಡಿಯಾದಲ್ಲಿ ಮೂಲಕ ಹೇಳ್ಕೊಂಡಿದ್ರು, ಈ ರೀತಿ ಪ್ರಿನ್ಸ್ ಹೋಟೆಲ್ ಮೇಲೆ ನಮ್ಮ ಜೊತೆ ಗಲಾಟೆ ಮಾಡಿದ್ದು ಅಲ್ಲದೆ ಸಪ್ಲೈಯರ್ ಮೇಲೆ ಕೂಡ ಕೈ ಮಾಡಿದ್ದಾರೆ, ಈ ಥರ ಎಲ್ಲ ತುಂಬ ಈ ರೀತಿ ಮಾಡಿರೋದು ಸರಿನಾ ಅಂತ ಕೂಡ ಮೀಡಿಯಾದವ್ರ ಮುಂದೆ ಹೇಳ್ಕೊಂಡಿದ್ದು. ಅದಲ್ಲದೆ ಯಾಕೆಂತಂದರೆ ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಆಗಿತ್ತು. ಪೊಲೀಸ್ ಸ್ಟೇಷನಲ್ಲಿ ಕೆಲವು ದರ್ಶನ್ ಸರ್ ಅಭಿಮಾನಿಗಳು ಈ ರೀತಿ ನಮಗೆ ಟಾರ್ಚರ್ ಮಾಡ್ತಾಯಿದ್ರೆ, ಮೆಸೇಜ್ ಹಾಕಿ, ಬ್ಯಾಡ್ ಕಮೆಂಟ್ ಹಾಕಿ, ಕಾಲ್ ಮಾಡಿ ಕರೆ ಬೆದರಿಕೆ, ಅಂದರೆ ನೋಡಿ, ಕಾಲ್ ಮಾಡಿ ಬೆದರಿಕೆ ಹಾಕುವಂಥದ್ದು, ಕಾಲ್ ಮಾಡಿ ಒಂಥರ ಕೊಲೆ ಬೆದರಿಕೆ ಥರ ಏನೋ ಬೆದರಿಕೆ ಮಾಡುತ್ತಿರ್ತಕ್ಕಂಥದ್ದನ್ನು ಏನೋ ನಾವು ಇಲ್ಲಿ ತಿಳ್ಕೊಬೇಕಂದ್ರೆ ವಿಷಯ ಏನಂತಂದರೆ, ಇಂದ್ರಜಿತ್ ಲಂಕೇಶ್ ಅವರು ಹೇಳ್ತಾ ಇರ್ತಕ್ಕಂಥ ವಿಷಯ, ದರ್ಶನ್ ಸರ್ ಅಭಿಮಾನಿಗಳು ನಮಗೆ ಈ ರೀತಿ ಕರೆ ಬೆದರಿಕೆ ಮಾಡ್ತಾ ಇದ್ದಾರೆ, ಅಂದರೆ ಕೊಲೆ ಮಾಡ್ತೀವಿ, ಈ ರೀತಿ ಹಿಂಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಮೆಸೇಜ್ ಆಗ್ತಾ ಇದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ರು. ಆದರೆ ನಿಜಕ್ಕೂ ಇದೆಲ್ಲ ಸತ್ಯನ? ಅವ್ರ ಹತ್ರ ಪ್ರೂಫ್ ಇದೆಯಾ ಇದೆಲ್ಲ ಮಾಡಿರೋದಕ್ಕೆ? ಮತ್ತು ದರ್ಶನ್ ಸರ್ ಅಭಿಮಾನಿಗಳೇ ಮಾಡಿರ್ತಾರೆ ಅಂತ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅಂತ ಕೂಡ ಕೇಳ್ಬೋದು. ನಿಮಗೆಲ್ಲ ಕೂಡ ಡೌಟ್ ಬರ್ಬೋದು. ಯಾಕೆಂದರೆ ಇಲ್ಲಿ ನೋಡಿ, ದರ್ಶನ್ ಸರ್ ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕೆ ನಾನು ಇಷ್ಟಪಡಲ್ಲ. ಅವರು ಎಷ್ಟೋ ಜನಕ್ಕೆ ತುಂಬ ಒಳ್ಳೇದು ಕೂಡ ಮಾಡಿದ್ದಾರೆ, ಸಿನಿಮಾ ಇಂಡಸ್ಟ್ರಿಲಿ ಅವಕಾಶ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಎಷ್ಟೋ ಜನಗಳನ್ನ ಈಗಲೂ ಕೂಡ ಬೆಳೆಸ್ತಾ ಬಂದಿದ್ದಾರೆ. ಕೆಲವೊಂದು ಸಹ ನಿರ್ದೇಶಕರಿಗೆ ಕೂಡ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಡೈರೆಕ್ಟರ್ ಆಗಿ ನೀವು ಡೈರೆಕ್ಟರ್ ಆದರೆ ತುಂಬ ಒಳ್ಳೆಯದು ಅಂತ ಕೂಡ ಎಷ್ಟೆಷ್ಟೋ ಅವರು ಬಾಯಿ ಮಾತಿಂದನೂ ಕೂಡ ಹೇಳಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕೂಡ ನೋಡ್ಬೋದು. ತುಂಬ ಇದ್ದಾವೆ. ಈಗ ನೋಡಿ, ಲಾಸ್ಟ್ ಟೈಮ್ ಸುಮಲತಾ ಮೇಡಮ್ ಕೂಡ ಅವರ ಅಂಬರೀಷ್ ಕೂಡ ತಿರೋದಾಗ, ಅವರ ಹಸ್ಬೆಂಡ್ ಅಂಬರೀಷು, ನಾವು ಈಗ ನೋಡಿ ನಮ್ಮ ಕನ್ನಡದ ನಟ, ಅವರು ಪ್ರಖ್ಯಾತ ನಟ ಅಂತ ಹೇಳ್ಬೋದು ಅಂಬರೀಷ್ ಸರ್, ಅವರು ಕೂಡ ತೀರೋದಾಗೆಲ್ಲ ತುಂಬ ಕಷ್ಟವನ್ನು ಅನುಭವಿಸಿ ಮೇಲೆ ಬಂದವರು. ಏಕೆಂತಂದರೆ ಅಂಬರೀಷ್ ಸರ್ ತೀರೋದ್ಮೇಲೆ ಅವ್ರಿಗೆ ಬೇರೆ ಇನ್ಯಾರು ದಿಕ್ಕು? ಅಂಬರೀಷ್ ಮಗ ಇರ್ತಕ್ಕಂಥ ಅವರೇ ದಿಕ್ಕು. ಅಂಬರೀಷ್ ಮಗ ಈಗ ಅವರು ಕೂಡ ಇನ್ನೂ ಜೂನಿಯರ್ ಆರ್ಟಿಸ್ಟ್ ಅಷ್ಟೇ ಸಿನಿಮಾದಲ್ಲಂತೂ. ನಾವು ನೋಡ್ತಾ ಇರ್ತಕ್ಕಂಥ ವಿಷಯ ಏನಂತಂದರೆ, ಸುಮಲತಾ ಮೇಡಮ್ ಮೇಲೆ ಬಂದಿರತಕ್ಕಂಥ ಅಪವಾದ ಇದೆಲ್ಲ ಏನು ಅಪವಾದ ಏನಲ್ಲ. ಆದರೆ ಸುಮಲತಾ ಮೇಡಮ್ಗೆಲ್ಲ ಈ ರೀತಿ ಸಹಾಯ ಮಾಡಿದವರು ಈಗ ಇಂದ್ರಜಿತ್ ಲಂಕೇಶ್ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ನೋಡಿ, ಇಂದ್ರಜಿತ್ ಲಂಕೇಶ್ ಅವರು ಯಾರಂದರೆ ಸಪ್ಲೈಯರ್ ಮೇಲೆ ಹೊಡೆಯೋದು ಮಾತ್ರ ಅಲ್ಲ, ತುಂಬ ಹಿಂದೆ ಎಲ್ಲ ಈ ರೀತಿ ಇದೆಲ್ಲ ಇಂಡಸ್ಟ್ರಿಲಿಲ್ಲ ಒಂಥರ ಹವಾ ಅನ್ನೋದು ಇಟ್ಕೊಂಬಿಡಿ, ದಯವಿಟ್ಟು ಇದೇ ರೀತಿ ಗಲಾಟೆ ಮಾಡ್ಕೊಂಬಿಡಿ ಅಂತೆಲ್ಲ ನಾನು ತುಂಬ ಹೇಳಿದೆ ಅಂತ ಕೂಡ ಇಂದ್ರಜಿತ್ ಲಂಕೇಶ್ ಅವರು ಹೇಳಿದ ಮಾತಿದು. ಆದರೆ ನಿಜಕ್ಕೂ ಈ ಮಾತೆಲ್ಲ ಏನು ಅಂತಂದರೆ, ಮೀಡಿಯಾದ ಮುಂದೆ ಹಂಚ್ಕೊಂಡಿದ್ದವ್ರಿಗೆ ಇಂದ್ರಜಿತ್ ಲಂಕೇಶ್ ಅವರು ಯಾಕೆ ಸುಮ್ಮನೆ ಆಗಿಬಿಟ್ರು? ಕೊನೆಯದಾಗಿ ನೋಡಿ, ದರ್ಶನ್ ಸರ್ ಮೇಲೆ ಒಂದು ಕೋರ್ಟ್ ಮೊರೆ ಹೋಗ್ಬೋದಿತ್ತು, ಆದರೂ ಕೂಡ ಸುಮ್ಮನೆ ಆಗಿಬಿಟ್ರು. ಯಾಕೆಂತಂದರೆ ಕೆಲವೊಂದು ಸಲ ಒಂದೊಂದು ವಿಷಯಗಳು ಏನಂತಂದರೆ ಎಲ್ಲೋ ತಗೊಂಡು ಹೋಗ್ಬಿಡುತ್ತೆ. ಎಲ್ಲಿ ಅಂತಂದರೆ ನಮ್ಮ ಒಂದು
ಪರ್ಸ್ನಲ್ ವಿಷಯಗಳನ್ನ ಕೋರ್ಟು ಕಚೇರಿ ಲಾಯರ್ ಆಫೀಸ್ ಅಂತೆಲ್ಲ ಅಲ್ದಾಗ ಕೂತ್ಕೊಂಡ್ರೆ ಎಲ್ಲೋ ಹೋಗ್ಬಿಡುತ್ತೆ ಅಂತ ಕೂತದ್ದು, ಅದು ಕೂಡ ಅವ್ರಿಗೂ ಕೂಡ ಒಂದು ಅದು ಸರಿ ಅನಿಸಿಲ್ಲ. ಯಾಕೆಂದರೆ ಈ ವಿಷಯ ಏನಂತಂದರೆ ಸ್ನೇಹಿತರೆ, ಆಗಾಗ ನಾವು ಚರ್ಚೆ ಮಾಡ್ತಾನೆ ಇರಬೇಕು. ದರ್ಶನ್ ಸರ್ ವಿಷಯದಲ್ಲಂತಲ್ಲ, ಎಲ್ಲರ ವಿಷಯದಲ್ಲೂ ನಾವು ಕೂಡ ನಮ್ಮ ಮನಸ್ಸಲ್ಲೂ ಕೂಡ ಅನ್ಕೋಬೇಕಾದ್ದು ಇದ್ದೇ ಇರುತ್ತೆ. ನಾವು ಎಷ್ಟೇ ಒಂದು ದುಡ್ಡಿದ್ರೂ ಕೂಡ ನಮಗೆ ಒಂದು ನೆಮ್ಮದಿ ಅನ್ನೋದು ಇರಲ್ಲ. ಅದೆಲ್ಲ ಕೂಡ ನೀವು ಅಂದ್ಕೊಂಡಿರ್ತೀರ. ನಿಮ್ಮ ಜೀವನದಲ್ಲೂ ಕೂಡ ಎಲ್ಲರೂ ಕೂಡ ಅದು ಹಾಗೇ ಆಗಿರುತ್ತೆ. ನೋಡಿ, ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿದೆ ಅಂದರೆ ₹1 ದುಡ್ಡಿಲ್ಲ, ಕೆಲವ್ರ ಹತ್ರ ದುಡ್ಡಿರುತ್ತೆ. ದುಡ್ಡಿದ್ರೆ ಒಂದು ಶೋಕಿ ಮಾಡ್ತಾರೆ, ಮಜಾ ಮಾಡ್ತಾರೆ, ಬೇರೆ ಇನ್ನೊಂದು ಏನೋ ಮಾಡ್ತಾರೆ. ಆದರೆ ಅದನ್ನೆಲ್ಲ ಮಾಡಿಕೊಂಡು ಕೊನೆಗೆ ಬೇರೆ ಇನ್ನೊಂದೇನೋ ಅವ್ರ ಮೇಲೆ ತಪ್ಪು ಅಪವಾದಗಳು ಬಂದ್ಬಿಡುತ್ತೆ. ಅದೆಲ್ಲ ನಾವು ನೋಡ್ತಾ ಇರ್ತೀವಿ. ಅವರವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಅದರಲ್ಲೂ ಕೂಡ ಇಂದ್ರಜಿತ್ ಲಂಕೇಶ್ ಅವರು ತಲೆ ಹಾಕಿದ್ದು ಒಳ್ಳೇದಲ್ಲ ಅಂತ ಅನಿಸ್ತು. ಇಂದ್ರಜಿತ್ ಲಂಕೇಶ್ ಸರ್ ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಅಂತ ಹೇಳ್ಬೋದು. ಕೊನೆಗೆ ಅದು ಅಲ್ಲದೆ ಇನ್ನೊಂದು ಹೇಳ್ಬೇಕಂದ್ರೆ ಅವರು ಕೂಡ ನಮ್ಮ ಮೀಡಿಯಾ ಪತ್ರಕರ್ತರು, ಅವರು ಕೂಡ ಒಳ್ಳೆಯ ಪತ್ರಕರ್ತರೆ. ಬಟ್ ಅಂದರೆ ಅವರು ದರ್ಶನ್ ಸರ್ ವಿಷಯದಲ್ಲಿ ಯಾಕೆ ಈ ರೀತಿ ಮೂಗು ತೋರಿಸಿದ್ರು, ಸುಮ್ಮನೆ ಇದ್ಬಿಟ್ಟಿದ್ದು ಆಗ್ತಿತ್ತು. ಬಟ್ ಆದರೂ ಕೂಡ ಸರಿ ಬರಲಿಲ್ಲ ಜಗಳದಲ್ಲಿ. ಯಾಕೆಂದರೆ ಒಂದು ಜಗಳ ತಾಪತ್ರೆ ಅಂತಂದರೆ ಸಣ್ಣ ಪುಟ್ಟ ವಿಷಯಗಳನ್ನ ಫಿಲ್ಮ್ ಚೇಂಬರ್ವರೆಗೂ ನಾವು ತೊಗೊಂಡೋಗಿ ಕಂಪ್ಲೇಂಟ್ ಮಾಡಿ ಏನೇನೋ ಅಲ್ಲೂ ಕೂಡ ಮಾಡ್ಬೋದು. ಆದರೆ ಇಲ್ಲಿವರೆಗೂ ಈಗ ನೋಡಿ, ಮೀಡಿಯಾ ಮುಂದೆ ತಂದಿದ್ದಂತೂ ತುಂಬ ದೊಡ್ಡ ಸುದ್ದಿ ಆಗಿತ್ತು ಆ ಟೈಮಲ್ಲಿ. ಯಾಕೆಂದರೆ ಮೀಡಿಯಾ ಮುಂದೆ ತೊಗೊಂಡೋದ್ರು ಕೂಡ ಅವರು ಕೂಡ ಒಂದೊಂದು ವೀಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ, ಮೀಡಿಯಾ ಮುಂದೆ ತೊಗೊಂಡು ಹೋಗಬಾರ್ದು, ಈ ರೀತಿ ತೊಗೊಂಡೋದ್ರೆ ಒಂದು ನಾವೇನಂತಂದರೆ ನಾವು ಮಾಡಿರ್ತಕ್ಕಂಥ ಒಂದು ಸಣ್ಣ ತಪ್ಪು ದೊಡ್ಡ ತಪ್ಪಾಗಿ ಪರಿಣಮಿಸುತ್ತೆ. ನೋಡಿ, ಮೀಡಿಯಾದವರೆಲ್ಲ ನಿಮಗೆ ಗೊತ್ತು ಯಾವ ರೀತಿ ಏನೇನೆಲ್ಲ ಇದೇ ರೀತಿಯೆಲ್ಲ ವರ್ತಿಸ್ತಾರೆ, ಯಾವ ರೀತಿ ಅವರ ಬಿಹೇವಿಯರ್ ಯಾವ ರೀತಿ ಇದೆ ಅನ್ನೋದೆಲ್ಲ ನಾವು ಎತ್ತಿ ಹಿಡಿಬೋದನ್ನು ನೋಡ್ಬೋದು. ಅದೆಲ್ಲ ಹೇಗಿರುತ್ತೆ ಅಂತಂದರೆ, ನಾವು ಮೀಡಿಯಾ ಮುಂದೆ ಹೋಗಿ ನಿಂತಾಗ ಒಂದು ಅಲ್ಲಿ ಮಾತಾಡೋದಕ್ಕೆ ಏನಂತಂದರೆ ಒಂದು ಧೈರ್ಯ ಸಾಲಲ್ಲ. ಎಷ್ಟೋ ಜನಕ್ಕೆ ಧೈರ್ಯವಾಗಿ ಮಾತಾಡಿದ್ರು ಅವರು ಕೇಳೋ ಒಂದು ಪ್ರಶ್ನೆಗಳಿಗೆ ಉತ್ತರನೇ ಕೊಡೋಕ್ಕಾಗಲ್ಲ ಅವ್ರಿಗೆ. ಆ ಥರದ ಒಂದು ಪರಿಸ್ಥಿತಿ ಎಲ್ಲರಿಗೂ ಕೂಡ ಬರಬೇಕಾಗತ್ತೆ. ಅದರಿಂದ ಇಂದ್ರಜಿತ್ ಲಂಕೇಶ್ ಅವರು ದಯವಿಟ್ಟು ಈ ರೀತಿ ವಿಷಯದಲ್ಲಿ ತಲೆ ಹಾಕಬಾರ್ದಿತ್ತು. ಯಾಕೆಂದರೆ ನೋಡಿ, ಒಬ್ಬ ನಿರ್ದೇಶಕರಾಗಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನಿರ್ದೇಶಕರು ಮಾತ್ರ ಅಲ್ಲ, ತುಂಬ ಸಿನಿಮಾಗಳನ್ನ ಕೂಡ ನಿರ್ಮಾಪಕರಾಗಿ ಕೂಡ ಮಾಡಿದ್ದಾರೆ. ಆದ್ದರಿಂದ ಆ ವಿಷಯದ ಮೇಲೆ ತಲೆ ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ದರ್ಶನ್ ಸರ್ ವಿಷಯದಲ್ಲಿ ಕೂಡ ಅಭಿಮಾನಿಗಳು ಕೂಡ ತುಂಬ ರೊಚ್ಚಿಗೆದ್ರೆ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಅಂಥ ವಿಷಯದಲ್ಲಂತೂ ಮೂಗು ತೋರಿಸೋದು ಒಳ್ಳೆಯದೇ ಅಲ್ಲ. ನೋಡಿ, ನಮ್ಮ ನಟರಂತೂ ಅಭಿಮಾನಿಗಳು ತುಂಬ ಅಭಿಮಾನಕ್ಕೆ ಬೆಲೆ ಕೊಡ್ತಾರೆ, ಅವರ ನಟರಿಗೆ ಬೆಲೆ ಕೊಡ್ತಾರೆ ಹೆಚ್ಚು. ಅವ್ರ ನಟನೆ ಏನಿದೆ, ಅವರ ಆ್ಯಕ್ಟಿಂಗ್ ಕಲೆ ಏನಿದೆ ಅವ್ರಿಗೆ ಬೆಲೆ ಕೊಡೋದು. ಬಟ್ ಎಷ್ಟೋ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಬೆಲೆ ಕೊಡಲ್ಲ. ಅದೆಲ್ಲ ನಿಮಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿದೆ. ಆದರೆ ಏನಂತಂದರೆ ಇಲ್ಲಿ ನಾವು ಇಂದ್ರಜಿತ್ ಲಂಕೇಶ್ ಅವ್ರನ್ನ ಒಂದು ತಪ್ಪಿತಸ್ಥ ಆರೋಪಿ ಅಂತ ನೋಡಬಾರ್ದು. ಯಾಕೆಂತಂದರೆ ಅವರು ಸುಮ್ಮನೆ ಇದು ನ್ಯಾಯನ ಧರ್ಮನ ಅನ್ನೋ ರೀತಿ ಒಂದು ಕೇಳಿದ್ರದಷ್ಟೇ. ಈ ರೀತಿ ಹಿಂಗೆ ಮಾಡ್ತಿರ್ತಕ್ಕಂಥದ್ದವರು ಈ ಹೋಟೆಲ್ನಲ್ಲಿ ಈ ರೀತಿ ಎಲ್ಲ ನಡ್ಕೊಂಡ್ರು, ಬ್ಯಾಡ್ ಬಿಹೇವಿಯರ್ ಥರ ಅಂತಕ್ಕಂಥದ್ದು ಒಂದು ಏನೋ ನ್ಯಾಯದ ರೀತಿ ಕೇಳಿದ್ದಾರೆ ಅಷ್ಟೇ. ಆದರೆ ಏನೋ ಒಂದು ಕೋರ್ಟು ಮೂಲಕ ಈಗ ನಾವು ನ್ಯಾಯಾಧೀಶರ ಮುಂದೆ ಏನು ಹೋಗಿ ಕೇಳ್ತೀವಿ ಅದೇ ರೀತಿ ಕೇಳಿದ್ದಾರೆ ಇವರು ಅಷ್ಟೇ. ಅಂದರೆ ಮೀಡಿಯಾ ಮುಂದೆ ಕೇಳಿದ್ದಾರೆ. ಮತ್ತು ಮೀಡಿಯಾ ಮುಂದೆ ಬಂದು ಒಂದು ಸಣ್ಣ ಪುಟ್ಟ ವಿಷಯನೆಲ್ಲ ಗಲಾಟೆ ಮಾಡಿದ್ದು ಒಳ್ಳೆಯದಲ್ಲ. ಬಟ್ ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಈ ವಿಷಯಗಳು ಕೂಡ ಬ್ಯಾಡ್ ಅನಿಸ್ಬೋದು, ಎಷ್ಟೋ ಜನಕ್ಕೆ ಇದೆಲ್ಲ ಗುಡ್ ಅನ್ನಿಸ್ಬೋದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಇದು ಕೂಡ ಸತ್ಯನೇ ಇದೇನೆ. ಯಾಕೆ ಅಂತಂದರೆ ಈ ಸತ್ಯನ ಈಗಲೂ ಕೂಡ ಅವ್ರ ಬಾಯಿಂದನೇ ಕಕ್ಕಿಸ್ಬೇಕು ಅಂತಂದರೆ ನಾವು ಇನ್ನೂ ದರ್ಶನ್ ಸರ್ ಮೊರೆ ಹೋಗಬೇಕಾಗುತ್ತೆ. ದರ್ಶನ್ ಸರ್ ಈಗಾಗಲೇ ತುಂಬ ನೊಂದಿದ್ದಾರೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಈಗ ನೋಡಿ, ಲಾಸ್ಟ್ ಟೈಮು ಹೋಟೆಲ್ ನಡೆದಿರ್ತಕ್ಕಂಥ ವಿಷಯದ ಬಗ್ಗೆ ಮಾತ್ರ ಅಂತಲ್ಲ, ಈಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನೋಡಿ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅವ್ರಿಗೆ. ಈಗೆಲ್ಲ ನೀವು ಕೂಡ ನೋಡ್ತಾ ಇರ್ತೀರಾ ಎಂತೆಂಥ ಕಷ್ಟಗಳು ಬರ್ತಾ ಇದೆ, ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನ. ಬಟ್ ಆದರೂ ಕೂಡ ಇದೇ ರೀತಿ ಕಷ್ಟದ ಮೇಲೆ ಕಷ್ಟನ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ದರ್ಶನ್ ಸರ್ ಅಂತಲ್ಲ, ಎಲ್ಲರೂ ಅಷ್ಟೇ. ಮುಂದೊಂದು ದಿನ ಒಂದು ಏನೋ ನಾವು ಪಾತಾಳಕ್ಕೆ ಬಿದ್ದೋಗ್ತೀವಿ ಅಂತಾರಲ್ಲ, ಅದೇ ರೀತಿ ಬಿದ್ದೋಗ್ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಅಷ್ಟೇ ನಮ್ಮ ಅಭಿಮಾನ ಏನಿದೆ ಅಭಿಮಾನಕ್ಕೆ ತಕ್ಕಂತೆ ಇರಿ. ಅತಿ ಹೆಚ್ಚು ಅಭಿಮಾನ ದುರಭಿಮಾನ ಅಂತ ನಾವು ಏನು ಕರಿತೀವಿ ಅದನ್ನು ಬೆಳೆಸ್ಕೊಂಡ್ರೆ ಇದೇ ರೀತಿ ಆಗುತ್ತೆ. ನೋಡಿ, ದಯವಿಟ್ಟು ಯಾರೇ ಆಗಲಿ ಅಭಿಮಾನದ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಇದೆಲ್ಲ ತುಂಬ ಅವರವರ ಒಂದು ಧಕ್ಕೆ ಉಂಟಾಗುತ್ತೆ. ಧಕ್ಕೆ ಮೇಲೆ ಮಾತ್ರ ಅಲ್ಲ, ಒಂದು ಅವರ ಒಂದು ಘನತೆ ಕೂಡ ಒಂದು ಹಾಳಾಗುತ್ತೆ. ನೋಡಿ, ಅಭಿಮಾನಿಗಳೆಲ್ಲ ಈ ರೀತಿ ಮಾಡ್ತಕ್ಕಂಥದ್ದು ನಾವು ಏನಿರ್ತೀವಿ ಅದೆಲ್ಲ ದರ್ಶನ್ ಸರ್ ಘನತೆ ಗೌರವ ಕೂಡ ಹಾಳಾಗೋದಕ್ಕೂ ಕೂಡ ಒಂದು ದಾರಿ ಮಾಡಿಕೊಡುತ್ತೆ. ಯಾಕೆಂತಂದರೆ ದರ್ಶನ್ ಸರ್ ಯಾಕೆಂದರೆ ಅವರು ಕೂಡ ಒಂದು ಬ್ಯುಸಿ ಒಂದು ಪರ್ಸನ್ ಆಗಿರ್ತಾರೆ. ಒಂದೊಂದು ಟೈಮಲ್ಲಿ ಬ್ಯುಸಿ ಪರ್ಸನ್ ಇದ್ದಾಗ ಕೆಲವೊಂದು ಏನೋ ಒಂದು ಸ್ಟ್ರೆಸ್, ಒಂದು ಯಾವುದೋ ಒಂದು ಮೈಂಡಿಂದ ಒಂದು ಏನೋ ಮಾತಾಡಿರ್ತಾರೆ, ಕೆಲವೊಂದು ಏನೋ ಒಂದು ಕೋಪದಿಂದ ಹೊಡೆದಿರ್ತಾರೆ ಅಷ್ಟೇ. ಅದೆಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ.
ಯಾಕೆಂದರೆ ಬಟ್ ಅದೇನಂತಂದರೆ ಕೊನೆಗೆ ಅಲ್ಲೂ ಕೂಡ ಅವ್ರಿಗೇನೋ ಒಂದು ಅಲ್ಲೇ ಅಕಸ್ಮಾತ್ ಹೊಡೆದಾದ್ಮೇಲೆ ಅವ್ರ ಹತ್ರ ಒಂದು ಸಾರಿನಾದರೂ ಕೇಳಿರ್ತಾರೆ. ಯಾಕೆಂತಂದರೆ ಇದೆಲ್ಲ ಒಂದು ಇನ್ಸಿಡೆಂಟ್ಗಳು ಚಿಕ್ಕದೆಲ್ಲ ನಡೀತಾ ಇರ್ತವೆ. ಹಾಗಾಗಿ ಎಲ್ಲಿ ಇನ್ನು ಸಿನಿಮಾ ಅಂತಲ್ಲ, ಎಲ್ಲ ಕಡೆ ಆಲ್ಮೋಸ್ಟು ಈಗ ನೋಡಿ ನಮ್ಮ ಡೈರೆಕ್ಟರ್ ಆದಂಥವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಮೇಲೆ ಕೂಡ ಕೈ ಮಾಡೋದು ಸಹಜ, ಇದೆಲ್ಲ ಕೂಡ ಇದ್ದೇ ಇರುತ್ತೆ. ಬಟ್ ಆದರೂ ಕೂಡ ಇದೆಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ. ಬಟ್ ದಯವಿಟ್ಟು ಯಾರೇ ಆಗಲಿ ದರ್ಶನ್ ಅಭಿಮಾನಿಗಳಂತಲ್ಲ, ದಯವಿಟ್ಟು ತಾಳ್ಮೆಯಿಂದ ಇರಿ ಅಂತ ಹೇಳೋದಕ್ಕೋಸ್ಕರ ವೀಡಿಯೋ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು.